ಸಿಕ್ಕಿದ್ವಾ? ಹ್ಞೂ, ಸಾವಿತ್ರಕ್ಕ ಮನೆಗೆ ಹೋಗಿದ್ವಮ್ಮ. ಅವರು ಹೊತ್ತಾರೆ ಬರಬೇಕಿತ್ತು, ಹಾಲು ಖಾಲಿ ಆದವು ಅಂದರು. ಮತ್ತೆ ನಾಗಪ್ಪಗೆ ಹಾಲು ಹಾಕಕ್ಕೆ ಅಂತ ಅವ್ರು ಉಳಿಸ್ಕೊಂಡಿರೋದ್ರಲ್ಲಿ ನಮಗೆ ಒಂದು ಸ್ವಲ್ಪ ಕೊಟ್ಟರು. ಅಷ್ಟಾದರೂ ಕೊಟ್ರಲ್ಲ, ಸಾಕು ಬಿಡು. ಮತ್ತೆ ಎಲ್ಲ ಹುಡ್ಕೊತ ಹೋಗೋದಾಗ್ತಿತ್ತು. ಅಡುಗೆ ಮನೇಲಿ ಅಜ್ಜಿ ಇದ್ದಾರೆ, ಹೋಗಿ ಕೊಟ್ಟು ಬಾ. ಮತ್ತೆ ಹಾಲು ಸಿಗಲಿಲ್ಲ, ಸ್ವಲ್ಪ ಇದ್ದಾವೆ, ಯಾವುದಾದ್ರೂ ಪಾತ್ರೆ ಕೆಳಗಡೆ ಮುಚ್ಚಿಡೋಣ. ಮತ್ತು ಅದನ್ನು ಬೆಕ್ಕಿಗೆ ಬಂದು ಕೆಳಗೆ ಬೀಳಿಸಿತ್ತು. ಹ್ಞೂ ಸರಿ ಅಮ್ಮ. ತಾತ ನಮ್ಗೆ ಯಾವಾಗ ಜೋಕಾಲಿ ಕಟ್ಕೊಡ್ತಾರಂತಮ್ಮ? ಗುಂಡ, ಹಾಗೆಲ್ಲ ಹಠ ಮಾಡಬಾರ್ದು ಕಂದ. ನಿಮಗೆ ಜೋಕಾಲಿ ಕಟ್ಕೊಡಕ್ಕಂತಾನೆ ಬೆಳಗ್ಗೆ ತಾತ ಅಡ್ಡದ ಮೇಲೆ ಹಗ್ಗ ಹುಡುಕ್ತಿದ್ರು. ಒಳಗಡೆ ಕೂತಿದ್ದಾರೆ, ಕೇಳೋಗು. ಏನು ಹಗ್ಗ ಹುಡುಕ್ತಿದ್ರಾ? ತಾತ ಬೇಗ ಜೋಕಾಲಿ ಕಟ್ಕೊಡು, ನಾವು ಜೋಕಾಲಿ ಆಡಬೇಕು. ಹೂನಪ್ಪ, ನಿಮಗೆ ಕಟ್ಕೊಡ್ತೀನಿ. ಹಗ್ಗ ಅಟ್ಟದ ಮೇಲಿಟ್ಟು ಭಾಳ ದಿನ ಆಯ್ತಲ್ಲ, ಹಗ್ಗ ಗಟ್ಟಿ ಆಯ್ತಾ ಇಲ್ಲೋ ನೋಡ್ತಿದ್ದೀನಿ. ಮತ್ತು ನಿನ್ನ ಜೋಕಾಲಿ ಆಡಬೇಕಾದ್ರೆ ಕಟ್ಟಾಗಿ ಬಿದ್ದು ಸೊಂಟ ಗಿಂಟ ಮುರ್ಕೊಂಡ್ರೆ? ಹೌದಾ, ಸರಿ. ಅಜ್ಜಿ ಹಾಲು ತಗೋ, ಅಲ್ಲೇ ಮನೆ ಮೇಲೆ ಇಡು. ಅಜ್ಜಿ ಅಜ್ಜಿ, ನಾವು ಹೋಗೋ ಅಷ್ಟರಲ್ಲಿ ಹಾಲು ಖಾಲಿ ಆಗಿದ್ವಂತೆ. ನಾಗಪ್ಪಗೆ ಹಾಲು ಹಾಕಕ್ಕೆ ಅಂತ ಅವ್ರು ಉಳಿಸ್ಕೊಂಡಿರೋದ್ರಲ್ಲಿ ಸ್ವಲ್ಪ ಕೊಟ್ರು. ಅಮ್ಮ ಹೇಳಿದ್ರು ಪಾತ್ರೆ ಕೆಳಗಡೆ ಚೆನ್ನಾಗಿ ಮುಚ್ಚಿಡ್ಬೇಕಂತ ನೋಡು. ಹೌದಾ, ಬೆಳಗ್ಗೆ ನಾನೇ ಹೋಗೋಣಂತಿದ್ದೆ ನೋಡು, ಆದರೆ ಇಲ್ಲಿ ಇವೆಲ್ಲ ಯಾರು ಮಾಡ್ತಾರೆ ಅಂತ ಹೋಗಲಿಲ್ಲ. ಇರ್ಲಿ ತಗ, ನಾಗಪ್ಪ ಪೂಜೆಗೆ ಇಷ್ಟ ಆದರೆ ಸಾಕು. ಹೋಗಿ ತಾತಂಗೆ ಹೇಳು, ನಾಗಪ್ಪ ಬಂದಿದ್ದಾವೇನೋ ನೋಡ್ಕೊಂಡು ತಗೊಂಡು ಬಾ ಅನ್ನು. ಮತ್ತೆ ಉತ್ತಕ್ಕೆ ಹಾಲು ಹಾಕೋಕೆ ಹೋಗೋಕೆ ಲೇಟ್ ಆಗುತ್ತೆ, ಹೋಗಿ. ಹ್ಞೂ ಸರಿ. ಮತ್ತು ಫ್ರೆಂಡ್ಸ್, ಹಬ್ಬ ಎಲ್ಲ ಹೇಗೆ ನಡೀತಿದೆ? ನಮ್ಮದಂತೂ ಬೆಳಗ್ಗೆಯಿಂದ ಜೋರಿದೆ, ಸ್ವಲ್ಪನೂ ಫುರ್ಸತ್ತಿಲ್ಲ ನೋಡಿ. ಇಲ್ಲಿ ಅರಿಶಿನದ ಎಲೆ ಕಡುಬು ಮಾಡ್ತಾಯಿದ್ದೀನಿ, ಪತ್ರೋಳಿ ಅಂತ. ಹಾಗೆ ಒಲೆ ಮೇಲೆ ಕೆಸುವಿನ ಎಲೆ ಇರುತ್ತಲ್ವ, ಅದ್ರದ್ದು ಗೊಜ್ಜು ಅಂದರೆ ಸಾರು ನಾವು ವರ್ಷಕ್ಕೆ ಒಂದು ಸಲ ಮಾಡ್ತೀವಿ. ಅದು ನಾಗರ ಪಂಚಮಿ ದಿನ ಮಾಡ್ತೀವಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ? ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮತ್ತು ನಿಮ್ಮದೆಲ್ಲ ಪೂಜೆ ಆಯಿತಾ? ನಮ್ಮದಿನ್ನೂ ಪೂಜೆ ಆಗಿಲ್ಲ. ನಮ್ಮ ಮನೆಯವರು ಇವಾಗ ನಾಗಪ್ಪ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಮಣ್ಣಿನ ನಾಗಪ್ಪ ತೊಗೊಂಡು ಬರ್ತಾರೆ ಊರಲ್ಲಿ. ಅದನ್ನು ನಾವು ಅಕ್ಕಿ ಕೊಟ್ಟು ತೊಗೊಂಡು ಬರ್ತೀವಿ. ಅದನ್ನು ನಾವು ಮನೆಗೆ ತೊಗೊಂಡು ಬಂದು ಒಂದು ಮನೆ ಮೇಲೆ ಅದನ್ನು ಇಟ್ಟು ಪೂಜೆ ಮಾಡಿ ಅದಕ್ಕೆ ಹಾಲು ಹಾಕ್ಬಿಟ್ಟು ಆಮೇಲೆ ಹೋಗಿ ಉತ್ತಕ್ಕೆ ಹಾಲು ಹಾಕಿ ಬರ್ತೀವಿ. ನಿಮ್ಮ ಕಡೆ ಎಲ್ಲ ಆಚರಣೆ ಹೇಗಿದೆ ತಿಳಿಸಿ. ಹಾಗೆ ನಾಗರ ಪಂಚಮಿ ಹಬ್ಬ ಅಂದ ತಕ್ಷಣ ಹೆಣ್ಮಕ್ಳಿಗೆ ಸಡಗರ, ಸಂಭ್ರಮ, ಜೋಕಾಲಿ ಆಡೋದು. ನಾವಂತೂ ಚಿಕ್ಕವರಿದ್ದಾಗ ಸೀರೆಗಳನ್ನ ಉಟ್ಕೊಂಡು ಬೇರೆಯವ್ರ ಮನೆಯಲ್ಲಿ ಜೋಕಾಲಿ ಆಡೋಕೆ ಹೋಗೋದು, ಅವೆಲ್ಲ ನೆನಪಾಯಿತು. ಹಾಡು ಹೇಳ್ತಾ ನಮ್ಮ ಅಜ್ಜಿ ಎಲ್ಲ ಹಾಡು ಹೇಳ್ತಾ ಇದ್ರು, ನಾವು ಜೋಕಾಲಿ ಆಡ್ತಾ ಇದ್ವಿ. ಬಾ, ಜೋಕಾಲಿ ರೆಡಿ ಆಯ್ತು ನೋಡು. ತಾತ, ಅಜ್ಜಿ ಹೇಳಿದ್ರು ಹೋಗಿ ನಾಗಪ್ಪಗೆ ತಗೊಂಡು ಬರ್ಬೇಕಂತ ನೋಡು. ಹ್ಞೂ, ಅಲ್ಲೇ ಹೋಗ್ತಿದ್ದೆ ನೋಡಿ. ಈಗ ನಾನು ಗುಂಡ ಅವಾಗಿಂದ ಜೋಕಾಲಿ ಜೋಕಾಲಿ ಅಂತಿದ್ದ, ಅದಕ್ಕೆ ಕಟ್ಕೊಟ್ಟೆ ಅವನಿಗೆ. ಹೋಗಿಬ್ರು ಆಟ ಆಡೋಗ್ರಿ. ಎದ್ದೇಳೋ ಗುಂಡ, ನಾನೊಂದು ಸ್ವಲ್ಪ ಆಡ್ತೀನಿ. ನಾನು ಈಗಿನ್ನೂ ಕುತ್ಕೊಂಡಿದ್ದೀನಿ. ನಾನು ಇನ್ನೂ 10 ಸತಿ ಆಡಬೇಕು, ಆಮೇಲೆ ನಿಂಗೆ ಕೊಡ್ತೀನಿ. ನನಗೆ ಜೋಕಾಲಿ ಕೊಡಲ್ಲ ನೀನು? ಇರ್ಲಿ ಇರ್ಲಿ, ನನ್ನ ಹತ್ರ ಪೆನ್ನು ಪಟ್ಟಿ ಕೇಳು, ಆಮೇಲೆ ಹೇಳ್ತೀನಿ ನಿನಗೆ. ಬಾ ಆಡು. ಅಪ್ಪ ನಾಗಪ್ಪ ಕಾಪಾಡಪ್ಪ, ಈ ವರ್ಷ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಎಲ್ಲರಿಗೂ ಒಳ್ಳೇದನ್ನು ಮಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗಂಗಾ, ಇಲ್ಲಿ ಪೂಜೆ ಎಲ್ಲ ಮುಗೀತು. ಪುಟ್ಟಿ ಗುಂಡನ್ ಕರ್ಕೊಂಡು ಗರ್ಕೆ ಇದೆಲ್ಲ, ಗರ್ಕೆಯಿಂದ 3 ಸಲ ಹಾಲಾಕ್ ಬರ್ರಿ. ಹುತ್ತಕ್ಕೆ ಹಾಲಾಕಕ್ಕೆ ಹೋಗ್ಬೇಕು, ಲೇಟ್ ಆಗಿಬಿಡ್ತು. ನೀನು ಹಾಲಾಕ್ ಬಾ. ನಾನು ಆಮೇಲೆ ಹಾಕ್ತೀನಿ, ಅವ್ರು ಹಾಕ್ಲಿ ತಗೋ. ಬೇಗ ಬೇಗ ನಡ್ರಿ ಹೋಗೋಣ. ಗಂಗಾ, ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಾನು ನೆನಪು ಮಾಡಿ ಹಾಕಿ, ಎಲ್ಲೋ ನೆನಪು ಮಾಡ್ಕೊ. ಹ್ಞೂ ಅತ್ತೆ, ಎಲ್ಲ ನೆನಪು ಮಾಡಿ ಪುಟ್ಟಿಲಿ ಇಟ್ಟಿದ್ದೀನಿ. ಏನೋ ಮರ್ತಂಗೆ ಆಗ್ತಿದೆ ಅಲ್ಲ. ಓ, ನಾನೊಬ್ಳು ಕಡ್ಡಿ ಪುಟ್ಟನ ತರ್ತೀನಿ ರೀ. ಗುಂಡಾ, ಪುಟ್ಟಿ ನಡ್ರಿ, ಹುತ್ತಕ್ಕೆ ಹಾಲಾಕ್ ಬರೋಣ. ಇಲ್ಲ ಅಜ್ಜಿ, ನಾನು ಜೋಕಾಲಿ ಆಡಬೇಕು, ಪುಟ್ಟಿ ಕರ್ಕೊಂಡು ಹೋಗು. ನಾನು ಬರಲ್ಲ ಅಜ್ಜಿ, ನಾನು ಜೋಕಾಲಿ ಆಡಬೇಕು. ಅವಾಗಿಂದ ಇವನೊಬ್ಬನೇ ಆಡ್ತಾ ಇದ್ದ, ನಂಗೆ ಕೊಡ್ತಾನೆ ಇಲ್ಲ ಇವನು. ಸರಿ ಸರಿ, ನೀವು ಇಲ್ಲೇ ಜೋಕಾಲಿ ಆಡ್ತಾ ಇರ್ರಿ, ನಾನು ಅಮ್ಮ ಅಷ್ಟು ಹೋಗಿ ಹಾಲಾಕ್ ಬರ್ತೀವಿ. ತಾತನೂ ಇರುತ್ತೆ ತಗೊಳ್ಳಿ. ಯಾಕತ್ತೆ ಬರಲ್ಲ ಅಂತ ಇವರು? ಇರ್ಲಿ ನಡಿ, ಇಲ್ಲಿ ಮನೇಲಿ ಹಾಕಿದಾರಲ್ಲ ಅವರು, ನಾವಷ್ಟೇ ಹಾಕ್ಬರೋ ನಡಿ. ನಡ್ರಿ ಹೋಗೋಣ. ಗುಂಡಾ, ನೀನು ಸ್ವಲ್ಪ ತಾಟ ಆಡಿ ಪುಟ್ಟಿ ಕೊಡು, ಜಗಳ ಆಡಬೇಡ್ರಿ. ತಾತ ಇರುತ್ತೆ, ಮತ್ತೆ ಜಗಳ ಆಡೋರು ತಾತ ಹೇಳಿದ್ರೆ ಸುಮ್ಮನೆ ಇರಲ್ಲ ನೋಡ್ರಿ. ಬೇಗ ಹೋಗಿ ಬರ್ತೀವಿ. ಆಯ್ತು ಅಮ್ಮ. ಪುಟ್ಟಿ ಇಳಿಸ್ಲಾ? ಏ ಬೇಡ, ಪೂಜೆ
ಪೂಜೆ ಸಾಮಾನು ಅಷ್ಟೇ ಎಲ್ಲ ಇರೋದು, ವಜೆ ಏನಿಲ್ಲ, ಇಳಿಸ್ತೀನಿ ಬಿಡು. ಇಲ್ಲ, ಚಂಬಲ್ ನೀರಿದೆ ಮತ್ತು ಉಳ್ಗಿಳಿತೆ ಅಂತ ಇಳಿಸ್ಲಾ ಅಂದೆ. ಗಂಗಾ, ಮೊದಲು ಉತ್ತಕ್ಕೆ ನೀರು ಸ್ವಲ್ಪ ಚುಮ್ಸಿ ಅರಿಶಿನ ಕುಂಕುಮ ಇಡು. ಆಯ್ತತ್ತೆ. ಆಯ್ತಾ, ಎಲ್ಲದಕ್ಕೂ ಕುಂಕುಮ ಹಚ್ಚಿ ಈಗ ಹೂವು ಇಡು. ಅತ್ತೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾಗರ ಪಂಚಮಿ ಹಬ್ಬನ ಯಾಕೆ ಆಚರಿಸ್ತಾರೆ? ಶ್ರಾವಣ ಮಾಸದಲ್ಲಿ ಮೊದಲು ಬರುವ ಹಬ್ಬನೇ ಈ ನಾಗರ ಪಂಚಮಿ ಹಬ್ಬ. ಅದಾದಮೇಲೆ ರಕ್ಷಾಬಂಧನ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ಹೀಗೆ ಒಂದರ ಮೇಲೊಂದು ಹಬ್ಬಗಳು ಬರ್ತಾನೆ ಇರ್ತವೆ. ನಾಗರ ಪಂಚಮಿ ಹಬ್ಬ ಅಂದರೆ ಹೆಣ್ಮಕ್ಳ ಹಬ್ಬ ಅಂದೇ ಕರೀತಾರೆ. ವಿಶೇಷವಾಗಿ ತವರಿಂದ ಹೆಣ್ಮಕ್ಳಿಗೆ ರವೆ ಉಂಡೆ, ಅವರಿಗೇನಾದರೂ ಉಡುಗೊರೆಯನ್ನು ನೀಡಿ ಗೌರವಿಸ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾಗರ ಪಂಚಮಿ ಹಬ್ಬ ಆಚರಣೆ ಮಾಡೋದಕ್ಕೆ ಹಲವಾರು ಕಥೆಗಳು ಇದ್ದಾವೆ. ಮಳೆಗಾಲದಲ್ಲಿ ನಾವು ನಾಗರ ಪಂಚಮಿನ ಯಾಕೆ ಆಚರಿಸ್ತೀವಿ ಅಂದರೆ, ಹೆಚ್ಚಾಗಿ ಹಾವುಗಳು ಮಳೆಗಾಲದಲ್ಲಿ ಹೊರಗಡೆ ಬಂದು ಅಡ್ಡಾಡ್ತಾ ಇರ್ತವೆ. ನಾವು ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿಲ್ಲದೆ ಅದನ್ನು ನೋವು ಉಂಟು ಮಾಡಿರ್ತೀವಿ. ಹಾಗಾಗಿ ಹಾವುಗಳು ನಮಗೆ ಏನು ಅಪಾಯ ಮಾಡದೇ ಇರಲಿ ಎಂದು ಈ ದಿನ, ನಾಗರ ಪಂಚಮಿ ದಿನ, ನಾಗದೇವತೆಯನ್ನು ನಾವು ಮನಸ್ಸಿಂದ ಬೇಡ್ಕೊಂಡ್ರೆ, ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತಲೂ ಈ ಹಬ್ಬನ ಆಚರಣೆ ಮಾಡ್ತೀವಿ. ಹೌದಾ ಅತ್ತೆ? ಗಂಗಾ, ಪೂಜೆಗೆಲ್ಲ ರೆಡಿ ಆಯ್ತು, ಈಗ ಕಂಕಣ ಕಟ್ಟು, ಪೂಜೆ ಮಾಡೋಣ. ಅತ್ತೆ, ಪೂಜೆಗೆಲ್ಲ ರೆಡಿ ಆಗಿದೆ, ಪೂಜೆ ಮಾಡೋಣ ಇವಾಗ. ಅಪ್ಪ ನಾಗಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು. ಪೂಜೆಯಲ್ಲಿ ಸ್ವಲ್ಪನಾದರೂ ವಿಘ್ನ ಇದ್ರೆ ಕ್ಷಮಿಸ್ಬಿಡಪ್ಪ ತಂದೆ. ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಎಲ್ಲರಿಗೂ ಒಳ್ಳೇದನ್ನು ಮಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಕರುಣಾಮಯ ನನ್ನ. ನಿನ್ನೀ ನಾಮವು ಒಂದೇ, ನೀಗಿಸಬಲ್ಲದು ಬಾಧೆ. ನಿನ್ನೀ ನಾಮವು ಒಂದೇ, ನೀಗಿಸಬಲ್ಲದು ಬಾಧೆ. ತನುಮನ ಜೀವನ ಪಾವನವಯ್ಯ, ಶಂಭೋ ಎನ್ನಲು ಇಲ್ಲ ಭಯ, ಶಂಭೋ ಎನ್ನಲು ಇಲ್ಲ ಭಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಪ್ಪ ನಾಗಪ್ಪ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಪ್ಪ. ಗಂಗಾ, ಉದ್ದಿನ ಕಡ್ಡಿ ಬೆಳಗ್ಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ ಎಂದು ಮನಸ್ಸಲ್ಲೇ ಬೇಡ್ಕೊಂಡು ಹಾಲಾಕ್ ಬಾ. ಸರಿ, ಆಯ್ತತ್ತೆ. ಮತ್ತೆ ನಿಮ್ದೆಲ್ಲ ಹಬ್ಬ ಮುಗೀತಾ? ನೀವು ನಾಗರಕಟ್ಟೆಗೆ ಹಾಲಾಕ್ತೀರಾ, ಏನು ಹುತ್ತಕ್ಕೆ ಹಾಲಾಕ್ತೀರಾ ಅಂತ ನಮಗೆ ತಿಳಿಸಿ. ನಾವಂತೂ ಈಗ ಆಚರಣೆ ಮಾಡ್ತೀವಿ ನೋಡಿ. ಹಾಗೆ ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಗಂಗಾ, ಈಗ ಮುಂದಿನ ನೀನು ಹೇಳು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಇವಾಗ ಪೂಜೆ ಎಲ್ಲ ಮುಗೀತು, ಇನ್ನೇನು ಮನೆ ಕಡೆಗೆ ಹೊರಟ್ವಿ. ನೀವು ತಪ್ಪದೇ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಮರೀದೆ ಸರ್ಪ್ರೈಸ್ ಅದೇನೋ ಅದನ್ನು ಮಾಡಬೇಕು ನೀವು. ಮತ್ತು ಪಕ್ಕದಲ್ಲೇ ಗಂಟೆ ಇರುತ್ತೆ, ಅದನ್ನು ಒತ್ತಿ. ನಿಮ್ಗಳಿಗೆ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದರೆ ಟಕ್ ಅಂತ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ. ಅತ್ತೆ, ಅದು ಸರ್ಪ್ರೈಸ್ ಅಲ್ಲ, ಸಬ್ಸ್ಕ್ರೈಬ್. ಹ್ಞೂ ಅದೇ ನೋಡು ಸರ್ಪ್ರೈಸೇ. ಅನ್ನಕ್ಕೆ ಬರಲ್ಲ ಹೋಗೋ ಕಡೆಗೆ. ನಮ್ಮ ಸಬ್ಸ್ಕ್ರೈಬರ್ಸ್ ಅರ್ಥ ಮಾಡ್ಕೋತಾರೆ ಬಿಡು ಅಲ್ವಾ, ಅರ್ಥ ಮಾಡ್ಕೋತೀರಲ್ವಾ? ಗಿರ್ಜಕ್ಕಾಗಿ ಇಂಗ್ಲೀಷ್ ಬರಲ್ಲ, ಸರ್ಪ್ರೈಸ್ ಅದೇನೋ ಅಂತಾರಲ್ಲ, ಅದು ಅನ್ನಕ್ಕೆ ಬರಲ್ಲ. ನೀವು ಅರ್ಥ ಮಾಡ್ಕೋತೀರಲ್ವಾ? ನಮ್ಮ ಗಂಗಾಗಷ್ಟೇ ಹೇಳಕ್ಕೆ ಬರುತ್ತೆ, ಭಾಳ ಚೆನ್ನಾಗಿ ಹೇಳ್ತಾಳೆ ಅವಳು. ಸರಿ ಫ್ರೆಂಡ್ಸ್, ನಾವು ಇವಾಗ ಮನೆಗೆ ಹೋಗ್ತೀವಿ. ನಾವು ಇವತ್ತು ಒಂದತ್ತಿದ್ದೀವಿ, ನಾಗರ ಪಂಚಮಿ ದಿನ ಉಪವಾಸ ಅಲ್ವಾ, ಇಬ್ಬರದು ಉಪವಾಸ ಇವತ್ತು. ನಾವು ಮನೆ ಕಡೆಗೆ ಹೊರಟ್ವಿ. ಮಕ್ಕಳೆಲ್ಲ ಏನೇನು ಮಾಡ್ತಿದ್ದಾರೆ, ಏನೋ ಜೋಕಾಲಿ ಆಡ್ತಿದ್ವು. ಸರಿ, ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ.